ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಮತ್ತೊಮ್ಮೆ ಮಧು ಬಂಗಾರಪ್ಪ ಅವರು ಮತ್ತೊಂದು ಹೊಸ ಸಂಖ್ಯೆಯೊಂದಿಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ. ಹೌದು, ರಾಜ್ಯದಲ್ಲಿ ಸುಮಾರು 18,800ಕ್ಕೂ ಅಧಿಕ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಾ ಇದೀವಿ. ಅದರಲ್ಲಿ 13,000 ಸರ್ಕಾರಿ ಶಾಲೆಗಳ ಶಿಕ್ಷಕರು ಮತ್ತೆ 5,800 ನಾವು ಅನುದಾನಿತ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಾ ಇದೀವಿ ಅಂತ ಹೇಳಿ ಮತ್ತೊಂದು ಹೊಸ ಸುದ್ದಿಯನ್ನ ಈಗ ಹರಿಬಿಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವೆಲ್ಲ ನೇಮಕಾತಿಗಳು ಆಗ್ತಾವೋ ಇಲ್ವೋ ಅನ್ನೋದು ಎರಡನೇ ಮಾತು. ಅವರು ಇನ್ನೂ ಆರ್ಥಿಕ ಇಲಾಖೆಗೂ ಕೂಡ ಯಾವುದೇ ನೇಮಕಾತಿಯ ಪ್ರಸ್ತಾವನೆಗಳನ್ನು ಕಳಿಸಿಲ್ಲ ಅನ್ನೋದನ್ನ ಈಗಾಗಲೇ ಅವರೇ ಒಪ್ಕೊಂಡಿದ್ದಾಗ ಮತ್ತೊಮ್ಮೆ ಅವರು ಈ ರೀತಿಯಾದಂತಹ ಸುದ್ದಿಯನ್ನ ಪ್ರಚಾರ ಮಾಡ್ತಾ ಇರೋದು ನಿಜಕ್ಕೂ ಇದು ಒಂದು ರೀತಿ ಅವರಿಗೆ ಶೋಭೆ ತರುವಂತ ಕೆಲಸ ಅಂತೂ ಅಲ್ವೇ ಅಲ್ಲ. ಯಾಕೆಂದ್ರೆ ಕಳೆದ ಸುಮಾರು ತಿಂಗಳುಗಳಿಂದ ಅವ್ರು ಹೇಳ್ಕೊಂತಾನೆ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಫೈನಲ್ ಆಗಿ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಒಳ ಮೀಸಲಾತಿ ಮುಗಿದ ನೆಕ್ಸ್ಟ್ ಡೇನೆ ನಾನು ಅದನ್ನ ರಿಕ್ರೂಟ್ಮೆಂಟ್ ಆರಂಭ ಮಾಡ್ತೀನಿ ಅನ್ನುವರೆಗೂ ಕೂಡ ಅವರು ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಅದು ಯಾವ ಭರವಸೆಗಳು ಕೂಡ ಈಡೇರಿಲ್ಲ. ಹೀಗಿದ್ದಾಗ ಅವರು ಮತ್ತೆ 13,000 ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು 5,800 ಈ ಏಡೆಡ್ ಸ್ಕೂಲ್ಗಳಿಗೆ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೀವಿ ಅನ್ನುವಂತ ಮತ್ತೊಂದು ಸುದ್ದಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ನಾವು ಸುಮಾರು 1,000 ಶಿಕ್ಷಕರನ್ನ ನೇಮಕಾತಿ ಮಾಡಿದೀವಿ, ನಾನು ಬಂದ್ಮೇಲೆ 13,000 ಶಿಕ್ಷಕರನ್ನ ನೇಮಕಾತಿ ಮಾಡಿದೀವಿ, ಈಗ ಮತ್ತೆ ಹೊಸ ನೇಮಕಾತಿಯನ್ನ ಮಾಡ್ತಾ ಇದೀವಿ ಅನ್ನುವಂತ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಇವೆಲ್ಲವುಗಳು ಕೂಡ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಮಾತ್ರ ಈಗ ಅಂತಿಮವಾಗಿ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಸತ್ಯಕ್ಕೆ ದೂರವಾಗಿರುವಂತಹ ಮಾಹಿತಿಗಳನ್ನ ಇವರು ದಿನಕ್ಕೆ 100 ಹಂಚಿಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ. ಆದ್ರೆ ಆ ನೇಮಕಾತಿ ಅದು ನಿಜವಾಗಿಯೂ ಆಗ್ತಾ ಇದೆ ಅಂತಂದ್ರೆ ಅವಾಗ ಇವರು ಆ 500 ನೇಮಕಾತಿ ಆಗಲಿ 1,000 ನೇಮಕಾತಿ ಆಗಲಿ ಆ ಮಾಹಿತಿಯನ್ನ ಹಂಚಿಕೊಂಡು ಅದನ್ನ ವ್ಯವಸ್ಥಿತವಾಗಿ ನೋಟಿಫಿಕೇಶನ್ ಮಾಡಿ ಶಿಸ್ತುಬದ್ಧವಾಗಿ ಆ ನೋಟಿಫಿಕೇಶನ್ ಮುಗಿಸಿ ರಿಕ್ರೂಟ್ಮೆಂಟ್ ಮಾಡಿದ್ರೆ ಆವಾಗ ಅವರು ಬೇಕಾದ ಹೇಳಿದ್ರು ಕೂಡ ನಡೆಯುತ್ತೆ. ಬಟ್ ಇವಾಗ ಅವರು ದಿನೇ ದಿನೇ ತಮ್ಮ ಹೇಳಿಕೆಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ಅಂಕಿ ಸಂಖ್ಯೆಗಳಲ್ಲಂತೂ ಏನು ಬಹಳ ವ್ಯತ್ಯಾಸಗಳಾಗ್ತದೆ. 10,000, 11,000, 15,000, 17,000, 18, 18,800ಕ್ಕೆ ಈಗ ಸದ್ಯ ಬಂದು ನಿಂತಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೇನು ಹೇಳ್ತಾರೆ ಮಾನ್ಯ ಶಿಕ್ಷಣ ಸಚಿವರು ಅನ್ನೋದು ಯಾವುದೂ ಗೊತ್ತಿಲ್ಲ. ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ. ಆದ್ರೆ ಸದ್ಯಕ್ಕಂತವರು 18,800 ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇದೀವಿ. ಅದು 13,000 ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು 5,800 ಏಡೆಡ್ ಶಾಲಾ ಶಿಕ್ಷಕರು ಅನ್ನುವಂತ ಮಾಹಿತಿಯನ್ನ ನಿನ್ನೆ ಅಷ್ಟೇ ಹಂಚಿಕೊಂಡಿರುವಂತದನ್ನ ನಾವು ಕನ್ನಡಪ್ರಭ ಪತ್ರಿಕೆಯಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಅದೇ ಮಾಹಿತಿನ ನಿಮ್ ಜೊತೆಗೂ ಕೂಡ ಹಂಚಿಕೊಂಡಿದ್ದೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.